10 ಕಿಲೋಮೀಟ್ರಿಗೆ 2 ಹಂಪ್ಸ್ ಅನ್ನೋ ಲೆಕ್ಕಾಚಾರಕ್ಕೆ ಬರ್ರಿ ಹಂಪ್ಸ್ ಕಡೆ ಆಗೋರು. ಎಂಟ್ರಿ ಅದು ಚಿತ್ತೂರಳ್ಳಿಗೆ ಎಂಟ್ರಿ ಆಗಿದ ತಕ್ಷಣ ನಿಂತು ಬರೀ ದಂಧೆ ಮಾಡೋಕ್ಕೆ ಒಂದೊಂದು ಗಾಡಿಗೆ 100 ರೂಪಾಯಿ ದುಡ್ಡು ಇಸ್ಕೊಂಡಿರೋದು. ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೊಡಿ ಬಲ್ಲ ಹೊಡಿ 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 ಇಸ್ಕೋಬೇಕು ತಾನೆ. ರೆಡಿ ಮಾಡ್ಸೋಕ್ಕೆ ಬಂದಿರೋದಮ್ಮ. ಎಷ್ಟು ದಿನ ಆದಮೇಲೆ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡು ಹೋಗ್ತೀವಿ ನೋಡಿ. ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಬ್ಯಾಕ್ ಸೈಡೆಲ್ಲ ಇದಿರೋದು ವೀಲ್ ಅಲೈನ್ಮೆಂಟ್ ಮಾಡಿಸಿರ್ನಿಲ್ಲ 2 ಗಾಡಿಗೂ. ಅದಕ್ಕೆ 2 ಗಾಡಿನೂ ಒಟ್ಟಿಗೆ ವೀಲ್ ಅಲೈನ್ಮೆಂಟ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಕಿಶೋರ್. ಸದ್ಯಕ್ಕೆ ಚೆನ್ನೈಯಲ್ಲಿದ್ದೀನಿ. ಲೋಡಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಪ್ಪ ಅಂದರೆ ಗೌರಿಬಿದನೂರು. ನಾನು ಮತ್ತು ನಮ್ಮ ರವಿ ಅಣ್ಣ ಮಕ್ಕ ತೋರ್ಸೋಣ. ಹಾಂ, ಮತ್ತು ರವಿ ಅಣ್ಣ ಗೌರಿಬಿದನೂರಿಗೆ ಗೇಟ್ ಎಂಟ್ರಿ ಮಾಡ್ಸೋಣ ಅಂತ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಿದ್ದೀವಿ. ಗಾಡಿಗಳಲ್ಲಿ ನಿಲ್ಲಿಸ್ಬಂದಿದ್ದೀವಿ. ತುಂಬ ಗಾಡಿಗಳಿದ್ದಾವೆ. ಯಾವಾಗ ಲೋಡ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಯಾರು ಹೊಸದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದೀರಾ. ಹೀಗೆ ಸಪೋರ್ಟ್ ಬರ್ತಾ ಇರಲಿ. ಥ್ಯಾಂಕ್ಸ್ ಹೇಳೋಣ. ಕಂಗ್ರ್ಯಾಚುಲೇಷನ್. ನೋಡಿ, ಇಂಥ ಜನಗಳಿರ್ತಾರೆ ನಮ್ಮ ಜೊತೆ. ಇದೇ ಕಂಪ್ನಿ ನೋ ಫೋಟೋಗ್ರಫಿ ವಿಡಿಯೋಗ್ರಫಿ ಅಂತ ಇಲ್ಲಿಂದಾನೆ. ಅಯ್ಯೋ, ಅಲ್ಲೇ ಬೋರ್ಡ್ ಐತೆ. ವಿಡಿಯೋ ಏನೋ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ನೋಡೋಣ, ಗೇಟ್ ಎಂಟ್ರಿ ಮಾಡಿಸ್ಬಿಟ್ಟು ಲೋಡ್ ಮಾಡ್ಕೊಳ್ಳೋಣ. ಅವರು ಟೈಮು ಬರೋಬ್ಬರಿ 10:30 ಆಗಿದೆ. ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಬೆಳಗ್ಗೆ ಎಲ್ಲಿದ್ದೋ ಅಲ್ಲೇ ಇದ್ದೀವಿ. ಬೆಳಗ್ಗೆ ಬಂದವ್ರು ಲೋಡಿಂಗ್ ಪಾಯಿಂಟಿಗೆ. ಇವಾಗ ಲೋಡ್ ಮಾಡಿ ಬಿಲ್ ಕೊಟ್ಟು ಹೊರಗಡೆ ಕಳಿಸಿದ್ರು. ಬಡ್ಡಿ ಮಗನ ನೆಟ್ವರ್ಕು ಸಮೇತ ಇಲ್ಲೇ ಇಲ್ಲಿ ಯಾವುದೋ ಸುಡ್ಗಾಡಿಗೆ ಬಂದಂಗೆ ಆಗ್ಬಿಟ್ಟೈತೆ. ಇವಾಗ ಹೋಗಿ ಒಳ್ಳೆ ಹೋಟ್ಲೆಲ್ಲ ಊಟ ಮಾಡ್ಕೊಬಿಟ್ಟು ಬಂದು ಇನ್ನು ಮಧ್ಯೆಯಲ್ಲೂ ನಿಲ್ಸೋದು ಬೇಡ ಅಂತ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತಲ್ವ. ನಾನ್ ಸ್ಟಾಪ್ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ. ನೋಡೋಣ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಓಡಿಸೋದು. ಎಲ್ಲಿವರೆಗೆ ಓಡಿಸೋಣ ನಾವು? ಎಲ್ಲಿವರೆಗೆ ಓಡಿಸೋಣ? ಎಲ್ಲೂ ನಿಲ್ಸೋದೇ ಬೇಡ. ಎಲ್ಲೂ ನಿಲ್ಸೋದೇ ಬೇಡ, ನಾನ್ ಸ್ಟಾಪ್ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ನೋಡೋಣ, ಗೊತ್ತಾಗ್ತದೆ ಮುಂದಕ್ಕೆ ಏನು ಹಣೆ ಬರ ಅಂತ. ಟೈಮು ಕರೆಕ್ಟಾಗಿ 10:30 ಆಗೈತೆ. ಹೋಗಿ ಊಟ ಎಲ್ಲ ಹೊಡ್ಕೊಂಬಂದು ಇವಾಗ ಊಟ ಮಾಡಿ ಆಮೇಲೆ ಹೊರಟಿದ್ದೀವಿ. ಹೋಗಿ ಬಂಕಲ್ ಡೀಸೆಲೆಲ್ಲ ಹಾಕಿಸ್ಕೊಂಬಂದಾಯಿತು. ಈಗ ಸೀದಾ ಚಿತ್ತೂರು, ಈ ಕಡೆ ಆಂಧ್ರ ಮೇಲೆ ಹೋಗೋದು. ಚಿತ್ತೂರಿಂದ ಸೀದಾ ಕರ್ನಾಟಕ ಕೋಲಾರ ಹಿಂಗೆ ಜಾಯ್ನ್ ಆಗುತ್ತೆ. ಬನ್ನಿ ಹೋಗೋಣ, ನೋಡೋಣ. ಇದು ಹೊಸ ರೂಟು. ಈ ಕಡೆನೂ ಯಾವತ್ತೂ ಓಡಾಡಿಲ್ಲ ನಾನು. ನೋಡೋಣ ರೋಡೆಲ್ಲ ಯಾವ್ಯಾವ ಥರ ಐತೆ ಹೆಂಗೆ ಎಲ್ಲನೂ ತಿಳಿಸ್ತೀನಿ. ಟೈಮು 12:30 ಆಯಿತು. ಯಾವ ಊರಲ್ಲಿದ್ದೀನಿ ಅಂತ ನಿಜವಾಗ್ಲೂ ನನಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ. ಮುಂದೆ ರವಿ ಅಣ್ಣ ಅಂತ ಅವ್ರು ಹೋಗ್ತಾ ಇದ್ದಾರೆ, ಅವರಿಂದ ನಾನು ಹೋಗ್ತಿದ್ದೀನಿ. ಯಾವುದೋ ಸಿಂಗಲ್ ರೋಡು. 10 ಕಿಲೋಮೀಟ್ರಿಗೆ 2 ಹಂಪ್ಸ್ ಅನ್ನೋ ಲೆಕ್ಕಾಚಾರಕ್ಕೆ ಬರ್ರಿ ಹಂಪ್ಸ್ ಕಡೆ ಆಗೋರು. ಇದು ಯಾವ ರೋಡು ಅಂತ ಗೊತ್ತಿಲ್ಲ. ಚಿತ್ತೂರು ಮಾತ್ರ ಇನ್ನು 40 ಕಿಲೋಮೀಟ್ರ್ ಐತೆ. ಸೀದಾ ಚಿತ್ತೂರಿಗೆ ಹೋಗಿ ಜಾಯ್ನ್ ಆಗ್ತದೆ. ಇನ್ನು 40 ಕಿಲೋಮೀಟ್ರ್ ಐತೆ. ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ. ನಿದ್ದೆ ಕಣ್ಣಲ್ಲಿ ಹಂಗೆ ಎಳಿತಾ ಕೂತವೆ. ಅಷ್ಟೊಂದು ನಿದ್ದೆ ಬರ್ತೈತೆ. ಏನು ಮಾಡೋದೋ ಗೊತ್ತಿಲ್ಲ. ಸೈಡ್ಗೆ ಹಾಕೋಣ ಮಂಕೋಣ ಒಂದು 2 ಅವರ್ ಅಂತ ಹೇಳಿದರೆ ಅವಣ್ಣ ಗಾಡಿ ಸೀದಾ ಚಿತ್ತೂರಿಗೆ ಹೋಗೋಣ ಅಂತವ್ರೆ. 40 ಕಿಲೋಮೀಟ್ರ್ ಐತೆ ಚಿತ್ತೂರು, 1 ಅವರು. ಹಿಂಗೆ ಕಷ್ಟಪಟ್ಟು ಚಿತ್ತೂರು ಗಂಟೆ ಹೋಗ್ಬಿಟ್ರೆ ಸಾಕು. ಜಂಕ್ಷನ್ ಏನೋ ಫಂಕ್ಷನ್ ಎಲ್ಲ ನಡೀತೈತೆ ನೋಡಿ. ಇಲ್ಲಿ ಇದು ಯಾವ ಊರು ಅನ್ನೋದು ಗೊತ್ತಿಲ್ಲ. ಮಾತ್ರ ತಮಿಳ್ನಾಡಲ್ಲೇ ಇದ್ದೀವಿ. ಇನ್ನು ಚಿತ್ತೂರು ಇನ್ನೂ 41 ಕಿಲೋಮೀಟ್ರ್ ಅಂತ ಬರ್ತೈತಲ್ಲಿ ಬೋರ್ಡಲ್ಲಿ. ಬನ್ನಿ ಹೋಗೋಣ. ಯಾವ ಮಾಡೋಂಗಿಲ್ಲ. ಮುಂದೆ ಯಾವ್ದಾದ್ರು ಟೀ ಅಂಗಡಿ ಸಿಕ್ಕಿದ್ರೆ ಟೀ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಹೋದ್ರೆ ಅದಕ್ಕೆ ಏನಪ್ಪ ಎಡವಟ್ಟು ಆಗಿದ್ದು ಅಂದರೆ ಲೇಟ್ ಆಗೋಯ್ತು. ಬಿಲ್ ಬೇಗ ಕೊಟ್ಟರು, ಲೋಡ್ ಆಗಿದ್ದು ಲೇಟ್ ಆಗೋಯ್ತು. 10 ಗಂಟೆ ಆಯಿತು. ಅಲ್ಲೇನೆ ನಾವು ಊಟ ಎಲ್ಲ ಮಾಡಿಬಿಡೋ ಹೊತ್ತಿಗೆ 10:30 ಅಂದ್ಕೊಳ್ಳಿ. ಅಷ್ಟೊತ್ತು ಆಗೋಯ್ತು, 10:30. ಹಂಗಾಗಿ ಓಡ್ಸೋಕೆ ಆಗ್ತಾಯಿಲ್ಲ. ಹೆಂಗೆ ಆದ್ರೂ ಒಂದು 7 ಗಂಟೆ 7:30 ಹೊತ್ತಿಗೆ ಗಾಡಿ ಬಿಟ್ಬಿಟ್ರೆ ಆರಾಮಾಗಿ ಗಾಡಿ ಓಡ್ಸೋಕ್ಕೆ ಮನಸ್ಸು ಬರುತ್ತೆ. ಅದು ಅಲ್ಲದೆ ಊಟ ಬೇರೆ ಮಾಡಿಬಿಟ್ರೆ ಇನ್ನೂ ನಿದ್ದೆ ಬರ್ತಾಯಿದೆ. ನೋಡೋಣ. ಇನ್ನೊಂದು 41 ಕಿಲೋಮೀಟ್ರ್ ಅಲ್ವ, 40 ಕಿಲೋಮೀಟ್ರ್ ಹೆಂಗೋ ದಬಾಯಿಸದೆ. ಚಿತ್ತೂರು ಹತ್ರ ಹೋಗ್ಬಿಟ್ಟು ಅಲ್ಲೇ ಸೈಡಿಗೆ ಹಾಕೊಂಡೊಂದು 2 ಅವರ್ ಮಲಗಿದ್ದು ಬೆಳಗ್ಗೆ ಎದ್ದು ಹೋದ್ರೆ ಆಗುತ್ತೆ. ಗೈಸ್, ಟೈಮು 3:30 ಆಯಿತು. ಬೆಳಗಿನ ಜಾವ ತುಂಬ ನಿದ್ದೆ ಬರ್ತಾಯಿತ್ತು. ಅಲ್ಲಿಂದ ಹೊರಟವರು ಎಲ್ಲೂ ನಿಲ್ಲಿಸ್ಲೇ ಇಲ್ಲ. ಅಲ್ಲೊಂದು ಟೀ ಕುಡ್ಕೊಂಬಿಟ್ಟು ಸೀದಾ ಬಂದಿದ್ದೇನೆ ಚಿತ್ತೂರು ಹತ್ರ. ಟೀ ಕುಡ್ಕೊಬಿಟ್ಟು ಪರವಾಗಿಲ್ಲ ಎಲ್ಲರೂ ಕರ್ನಾಟಕ ರೀಚ್ ಆಗೋಣ ಅಂದ್ಬಿಟ್ಟು ಬಂದ. ಇವಾಗ ಸದ್ಯ ಕರ್ನಾಟಕದಲ್ಲೇ ಇದ್ದೀನಿ ನೋಡಿ. ಇವಾಗ ಜಸ್ಟ್ ಕರ್ನಾಟಕ ಟೋಲ್ ಪಾಸ್ ಮಾಡಿ ಮುಂದಕ್ಕೆ ಹಾಕ್ಬಿಟ್ಟು ಗಾಡಿಲ್ಲ ಸೈಡ್ ಹಾಕಿದ್ದೀವಿ. ಒಂದು 2 ಅವರ್ ಮಲಗೋಣ ಅಂತ. ಇಲ್ಲಿಂದ ಏನೋ 3 ಅವರ್ ಜರ್ನಿ. ಅವ್ರು 10:30 11 ಗಂಟೆಗೆ ಬನ್ನಿ ಅಂದರೆ ಒಂದು 6 ಗಂಟೆಗೆ ಎದ್ದೋದ್ರು ಆರಾಮಾಗಿ ಹೋಗ್ಬೋದು. ಅದಕ್ಕೆ ಇಲ್ಲೇ ಮಲಗೋಣ ಅಂದ್ಬಿಟ್ಟು ಸೈಡಿಗೆ ಇಳಿದಿದ್ದೀನಿ. ಸರಿ ಫ್ರೆಂಡ್ಸ್, ಬೆಳಗ್ಗೆ ಸಿಗ್ತೀನಿ ಮತ್ತೆ.
ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನೈಟು ಬಂದ್ಬಿಟ್ಟು ಮುಳುಬಾಗ್ಲು ಹಿಂದೆನೇ ಟೋಲ್ ಹತ್ರ ಹಾಕಿ ಶಿಸ್ತ ಮಲ್ಕೊಂಡಿದ್ದಾಯಿತು. ಬೆಳಗಿನ ಜಾವ 3:30 ಆಗಿತ್ತು. ಟೈಮ್ ಇವಾಗ ಬರೋಬ್ಬರಿ 8 ಗಂಟೆ ಆಗೈತೆ. ಅಲ್ಲಿಂದ 6:30 ಎದ್ದು ಬಂದು ಫುಲ್ಲು ನಿದ್ದೆಗಣ್ಣು ಹಂಗೇ ಅಣ್ಣ ಹೇಳ್ಸಿದ್ರು. ಹಂಗೇ ಬಂದ್ಬಿಟ್ಟು ಇವಾಗ ಮುಳುಬಾಗ್ಲು ಬಿಟ್ಬಿಟ್ಟು ಚಿಂತಾಮಣಿಗೆ ಹೋಗೋ ರೋಡಲ್ಲಿ ಇದ್ದೀವಿ. ಪ್ರಕೃತಿ ಕರೆ ಇರುತ್ತಲ್ವ, ಪ್ರಕೃತಿ ಕರೆಗೆ ಒಂದು ರೌಂಡ್ ಗಾಡಿ ನಿಲ್ಸೋಣ ಅಂದ್ಬಿಟ್ಟು ನಿಲ್ಲಿಸ್ತು. ಕೂಲಾಗಿದೆ ವೆದರು, ತಣ್ಣ ಗಾಳಿ ಬೀಸ್ತಾ ಐತೆ. ಇಲ್ಲಿಂದ ಇನ್ನೂ 110 ಕಿಲೋಮೀಟ್ರ್ ಏನೋ ಐತೆ, 110-120 ಕಿಲೋಮೀಟ್ರ್ ಏನೋ ಐತೆ. ಇನ್ನು ಹೋಗ್ಬೇಕು. 11 ಗಂಟೆ ಆಯ್ತದೆ ನಾವು ಹೋಗೋದು. ನೋಡೋಣ ಮುಂದೆ ಎಲ್ಲಾದರೂ ಮುಳುಬಾಗ್ಲು ಫೇಮಸ್ ಸ್ಪೆಷಲ್ ದೋಸೆ ಏನಾದ್ರು ಸಿಕ್ಕಿದ್ರೆ ತಿನ್ಕೊಂಡು ಹೋಗೋದು. ನೋಡೋಣ ಹೆಂಗಾಗುತ್ತೆ ಅಂತ. ಒಟ್ಟಿನಲ್ಲಿ ಖಾಲಿ ಮಾಡ್ಬೇಕು ಇವತ್ತು. ಬನ್ನಿ, 2 ಗಾಡಿನೂ ಖಾಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋಗೋಣ. ನೈಟು ನಿಜವಾಗ್ಲೂ ನರಕ ಅನ್ಕೊಬಿಡಿ. ಏನು ಆಂಧ್ರದಲ್ಲಿ ಹೆಂಗೆ ಕಮ್ಮಿ ಪೊಲೀಸರು. ಚಿತ್ತೂರು ಸರ್ಕಲ್ಗೆ ಚಿತ್ತೂರೊಳಗೆ ಎಂಟ್ರಿ ಆದವು. ಚಿತ್ತೂರೊಳಗೆ ಎಂಟ್ರಿ ಆಗಿದ ತಕ್ಷಣ ನಿಂತ ಬರೀ ದಂಧೆ ಮಾಡೋಕ್ಕೆ ಒಂದೊಂದು ಗಾಡಿಗೆ 100 ರೂಪಾಯಿ ದುಡ್ಡು ಇಸ್ಕೊಂಡಿರೋದು. ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಫೋನ್ಪೇ ಮಾಡಿದ್ದು. ಆ ಅಣ್ಣನ ಫೋನಲ್ಲಿ ಐತೆ ಫೋನ್ಪೇ ಮಾಡಿದ್ದು. ತೋರಿಸ್ತೀನಿ ಆಮೇಲೆ. ಗಾಡಿ 100 ರೂಪಾಯಿ ಇಸ್ಕೊಂಡ್ರು. ನನ್ನ ಜೊತೆಗೇ ಹತ್ತತ್ರ ಒಂದು 7-8 ಗಾಡಿಗಳು ಬಂದು. ಎಷ್ಟು ಗಾಡಿಗಳು ಓಡಾಡ್ತವೆ ನೈಟು ಲೆಕ್ಕ ಹಾಕಿ. ಅಪ್ಪ ದೇವ್ರೆ, ನಿಜವಾಗ್ಲೂ ಆಂಧ್ರದಲ್ಲಿ RTO ತೆಗೆದ್ರು ಅಂತ ಹೇಳ್ಬೇಕಷ್ಟೇ. ದಂಧೆ ಮಾಡ್ತಾವ್ರೆ. ಇರಲಿ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ಆ ಅಣ್ಣನ ಹೊರಟ್ರು, ನಾವು ಹೊರಡೋಣ. ಟೈಮು 10:15 ಆಗೈತೆ. ಇವಾಗ ಸದ್ಯಕ್ಕೆ ಗೌರಿಬಿದನೂರು ರೀಚ್ ಆಗಿದ್ದೀವಿ. ಇಲ್ಲಿ ಹುಡುಕ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೊರಟೋದು ನಾನ್ ಸ್ಟಾಪು, ಎಲ್ಲೂ ನಿಲ್ಲಿಸ್ತಾ ಇಲ್ಲ. ನನ್ನ ಕಡೆ ಮುಳುಬಾಗ್ಲಲ್ಲಿ ನಿಲ್ಲಿಸಿದ್ದು. ಮುಳುಬಾಗ್ಲಿಂದ ನಾನ್ ಸ್ಟಾಪ್ ಗೌರಿಬಿದನೂರು ಬಂದು ರೀಚ್ ಆಗಿದ್ದೀವಿ. 10 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೇ ಟಿಫನ್ ಬರುವಂತ ಹುಡುಕೊಂಡು ಕೊಡ್ತಾ ಇದ್ದೀನಿ. ಮಣ್ಣಂಗೆ ಅಲ್ಲಿಂದ ಟಿಫನ್ ಕೊಡಿಸು ಅಂದರೆ ಇಲ್ಲಿ ಕರ್ಕೊಬಂದು ಫೋನಲ್ಲಿ ಮಾತಾಡ್ಕೊಂಡು ಅಲ್ಲಿಂದ ಕೊಡಲಿಲ್ಲ ಟಿಫನ್ನ. ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಇವಾಗ ಬಂದಿದ್ದೀವಿ. ಯಾವ್ದಣ್ಣ ಚೈತ್ರ ಮೆಸ್ ಹೋಟೆಲ್ ಅಂತ ಹೋಟ್ಲ್ ಐತೆ. ಬನ್ನಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ಫಸ್ಟ್ ಟಿಫನ್ ಮಾಡ್ಕೊಂಡು ಪಾಯಿಂಟಿಗೆ ರೀಚ್ ಆಗಾಯ್ತು. ನೋಡಿ, ಈ ಗೇಟ್ ಐತಲ್ಲ, ಈ ಗೇಟ್ ಸಂದಿಲಿ ಈ ಕಂಬಿಗಳೆಲ್ಲ ಇದಾವಲ್ಲ ನೋಡಿ, ಲೈನ್ ಎಷ್ಟರಲ್ಲಿ ಪಾಸಾಗಿದೆ. ಇಲ್ಲಿ ಪಾಸಾಗಿದ್ದಾವೆ. ಆ ಕಲ್ಲಿಗೆಲ್ಲ ಉಚ್ಕೊಂಡು 2 ಗಾಡಿನ ತಗೊಂಡೋಗಿ ಇಲ್ಲಿ ನಿಲ್ಸಿದ್ದೀವಿ. ಅನ್ಲೋಡು ಶುರು ಮಾಡ್ತಾರೆ. ಎಷ್ಟೊತ್ತಿಗೆ ಮಾಡ್ತಾರೋ ಗೊತ್ತಿಲ್ಲ. 4 ಜನ ಬಂದವರೆ ಒಳಗಡೆ. ಅಷ್ಟೊಂದು ತೂಕ ಇರೋ ಐಟಮ್ಗಳವೆ. ಹೆಂಗೆ ಇಳಿಸ್ತಾರೆ ಅನ್ನೋದೇನು ಗೊತ್ತಿಲ್ಲ. ಗೌರಿಬಿದನೂರು ಗೌರ್ಮೆಂಟ್ ಆಸ್ಪತ್ರೆ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇಲ್ಲಿಗೇನೆ ಅನ್ಲೋಡ್ ಆಗ್ತಿರೋದು. ಅಲ್ಲಿ ಗಾಡಿಯಲ್ಲಿ ರಿವರ್ಸ್ ಹಾಕ್ಬೇಕು. ಅಲ್ಲಿ ಕೆಸರು ಬೇರೆ ಇದೆ. ನೋಡೋಣ ಹೆಂಗೆ ಹೇಳ್ತಾರೆ, ಏನು ಕತೆ ಅಂತ ಏನೂ ಗೊತ್ತಿಲ್ಲ. ಇವಾಗ ತಂದು ಹಾಕಿದ್ದೀವಿ. ಟೈಮ್ ಆಲ್ರೆಡಿ 11:15 ಆಗೈತೆ. ಎಷ್ಟೊತ್ತಿಗೆ ರಿವರ್ಸ್ ಹಾಕಿಸ್ಕೊತಾರೆ, ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ನೋಡೋಣ. ಬೆಂಗಳೂರಿಂದ ಬಂದಿದ್ದಾರೆ ಅವ್ರು ಅನ್ಲೋಡ್ ಮಾಡೋಕ್ಕೆ. ಎಷ್ಟೊತ್ತೇ ಆದರೆ ಇವತ್ತು 2 ಗಾಡಿನೂ ಖಾಲಿ ಮಾಡೀನಿ. ಅವರು ಇಲ್ಲಿಂದ ಹೋಗೋದು. ನೋಡೋಣ ಎಷ್ಟೆಷ್ಟಾಗುತ್ತೆ, ಏನಾಗುತ್ತೆ, ಹೆಂಗೆ ಖಾಲಿ ಮಾಡ್ತಾರೆ ಎಲ್ಲನೂ ಅಪ್ಡೇಟ್ ಕೊಡ್ತೀನಿ.
ನೋಡಿ ಇಲ್ಲಿ ಯಾವ ರೇಂಜಿಗೆ ಕೂತೈತೆ. ಇಲ್ಲಿ ಅರ್ಧ ಟೈರೇ ಕುದ್ಕೊಬಿಟ್ಟೈತೆ. ಅರ್ಧ ಕೆ ಜಿ ಮಣ್ಣು ನನ್ನ ಚಪ್ಪಲಿಲ್ಲ ಐತೆ. ಗಾಡಿಯಲ್ಲೇ ರಿವರ್ಸ್ ಹೊಡೆದಾಯ್ತು. ಈ ಬಣ್ಣ ತಲೆ ಇಲ್ಲೇ ಐತಿ, ಇಲ್ಲೇ ಓಪನ್ ಐತೆ ಬಾಣ. ಈ ರೇಂಜಿಗೆ ನಿಂತೈತೆ, ಕೆಸರೈತೆ. ಅಲ್ಲಿ ಗಾಡಿ ಹಾಕಿದ್ದೀವಿ, ಮತ್ತು ತೆಗಿಯೋದು ಹೆಂಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಂದರೆ ಅದೃಷ್ಟ, ಬರಲಿಲ್ಲ ಅಂದರೆ JCB ಐತೆ ಎಳ್ಸೋದು ಅಲ್ವಣ. ಪಕ್ಕ ಬನ್ನಿ ಹೋಗ್ಬರೋಣ ಹೊರಗಡೆ. ಗಾಡಿ ಖಾಲಿ ಮಾಡೋಕ್ಕೆ 4 ಜನ ಬಂದವ್ರೆ. ನಿಧಾನ ಖಾಲಿ ಮಾಡ್ತವ್ರೆ. ನಮಗೂ ಮಾಡೋಕ್ಕೆ ಕೆಲಸ ಇಲ್ಲ. ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಜ್ಯೂಸ್ ಕೊಡ್ಕೊಂಡು ರೋಡ್ ಸುತ್ತಾ ಇದ್ದೀವಿ. ಗೌರಿ ಬಿದನೂರು ಅಣ್ಣ ಫುಲ್ಲು ಬಿಸಿ, ಫೋನಲ್ಲಿ ಮಕ್ಕ ಕಾಣ್ತಿಲ್ಲ ಅಷ್ಟೇ. ಏನು ಮಾಡೋದ ಗೊತ್ತಿಲ್ಲ. ನಿಧಾನ ಖಾಲಿ ಮಾಡ್ತಾರೆ. ನನ್ನ ಪ್ರಕಾರ ಇವತ್ತೆಲ್ಲ ಇಲ್ಲೇ ವೇಸ್ಟ್ ಅಂದ್ಕೊಳ್ಳಿ. ನೋಡಿ ಗೌರಿ ಬಿದನೂರು ಸಿಟಿ. ಯಾರಾದರೂ ಗೌರಿ ಬಿದನೂರವ್ರು ಇದ್ದರೆ ಕಮೆಂಟ್ ಹಾಕ್ರಪ್ಪ. ಗೌರ್ಮೆಂಟ್ ಆಸ್ಪತ್ರೆ ಇದೆ, ಎಲ್ಲ ಆಸ್ಪತ್ರೆ ಈಗ ರೀ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ವಾ, ಅಲ್ಲೇನೇ ಗಾಡಿ ಖಾಲಿ ಆಗ್ತಾ ಇರೋದು. ಅಲ್ಲಿದೆ ನೋಡಿ ಗಾಡಿ. ಹೋಗೋಣ ಬನ್ನಿ ಒಳಗೆ. ಇವರು ಟೈಮು ಬರೋಬ್ಬರಿ 7:45 ಆಯಿತು. ಇವಾಗ 2 ಗಾಡಿನೂ ಖಾಲಿ ಆಯಿತು. ನಂದು ಆಗಲೇ ಆಯಿತು ಖಾಲಿ, ಇನ್ನು 4 ಗಂಟೆಗೆ ಆಯಿತು. ಇವಾಗ ರಿಸೀವ್ಡ್ ಕೊಡಲಿಲ್ಲ. 2 ಗಾಡಿನೂ ಒಟ್ಟಿಗೆ ರಿಸೀವ್ಡ್ ಕೊಡ್ತೀನಿ ಅಂದರು. ಇವಾಗ ರಿಸೀವ್ಡೆಲ್ಲ ಹೊರಟಿದ್ದೀವಿ. ನೋಡಿ ಇಲ್ಲಿ ಈ ಸಂಧಿ ಮಿಸ್ ಆಯಿತು ಅಂದರೆ ಟೈರ್ ಹೋಗೆ ನಿಧಾನಕ್ಕೆ ಹೋಗ್ಬೇಕು, ನೋಡ್ಕೊಂಡು ಹುಷಾರಾಗಿ. ಮಿಸ್ ಆಯಿತು ಅಂದ್ರೆ ಹೋಗೆ ಮರ್ಕೊಳ್ಳೋದೆ ಟೈರ. ಪಾಸ್ ಮಾಡೋದಿಲ್ಲ ನೋಡಿ, ಅಲ್ಲಿ ಪಾಸ್ ಮಾಡೋದು. ಚಿಕ್ಕ ಸಂಧಿ ಗಂಧಿ ಎಲ್ಲ ಯಪ್ಪ ನರಕಕ್ಕರಪ್ಪ. ನೋಡಿ ಅಲ್ಲಿ ಟೈರ್ ಹೋಗ್ತದೆ, ಇಲ್ಲಿ ಕೂತೈತೆ. ಗೇಟು ಇಷ್ಟ ಐತೆ. ಇಲ್ಲಿ ಗಾಡಿಗಳು ಹೀಗಿದೆ ಇವತ್ತಿನ ನಮ್ಮ ಪರಿಸ್ಥಿತಿ. ಟ್ರಿಪ್ಪೆಲ್ಲ ಬರೀ ರಿಸ್ಕೆ. 360 ಕಿಲೋಮೀಟ್ರಿಗೆ 6,000 ಡೀಸೆಲ್ ಹಾಕಿಸ್ಕೊಂಬಂದು ಡೀಸೆಲೆಲ್ಲ ಬಿಟ್ಟು ತಲೆ ಹೋಗ್ಬಿಟ್ಟಿರ್ತ. ಬೈಟಲ್ ಔಟ್ ತುಂಬ್ಕೊ ಬಂದಿದ್ರಿಂದ ಗಾಡಿ ಮೈಲೇಜೇ ಬಂದಿಲ್ಲ. ಈ ಟ್ರಿಪ್ಪು ಸುಮ್ಮನೆ ಬಂದಂಗಾಯಿತು, ಲಾಸು. 6,000 ಡೀಸೆಲ್ ಹಾಕಿಸ್ಕೊ ಬಂದಿದ್ದೀವಿ. ಡೀಸೆಲ್ ಎಲ್ಲ ನೋಡಿ ಫುಲ್ಲು ಎಂಡಿಗೆ ಇಳಿದೋಗ್ಬಿಟ್ಟೈತೆ. 6,000 ಹಾಕ್ಸಿರೋದು 350 ಕಿಲೋಮೀಟ್ರಿಗೆ 6,000 ಡೀಸೆಲ್ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ಹಾಕಿಸ್ಕೊ ಬಂದಿಟ್ಟಿದ್ದಲ್ಲಿ ಖಾಲಿ ಮಾಡಿ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕಿತ್ತು ನಾವು. ಆದರೆ ಇನ್ನು ಗೌರಿ ಬಿದ್ದನವ್ರಿಗೇನೋ ಪೂರ್ತಿ ಎಂಡಲ್ಲಿ ಬಿದ್ದೋಗ್ಬಿಟ್ಟೈತೆ. ಗಾಡಿ ಎಲ್ಲ ಗಲೀಜಾಗಿ ಹೋಯ್ತು. ಬೆಂಗಳೂರಿಗೆ ಹೋಗ್ಬಿಟ್ಟು ಫಸ್ಟ್ ನೀಟಾಗಿ ಗಾಡಿ ಎಲ್ಲ ವಾಶ್ ಮಾಡಿಸಿ ಗಾಡಿ ಕ್ಲೀನ್ ಮಾಡಬೇಕು. ನೋಡೋಣ ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ಊಟ ಮಾಡ್ಕೊಬಿಟ್ಟು ಸೀದಾ ಮನೆಗೆ ಹೋಗಿ ಮಲ್ಕೊಳ್ಳೋದು. ನಾಳೆಗೆ ಏನೋ ಪ್ಲ್ಯಾನಿಂಗ್ ಇಲ್ಲ, ನೋಡೋಣ ನಾಳೆಗೆ ಯಾವ್ದಾರ ಲೋಡ್ ಗಿಡ್ ಮಾಡಿ. ಈಗ ಎಕ್ಸಾಕ್ಟು ದೊಡ್ಡಬಳ್ಳಾಪುರ ಸಿಟಿ ಒಳಗಿದ್ದೀನಿ. ಏನು ಸಮಸ್ಯೆನಪ್ಪ ಅಂದರೆ ನಂದು ಗಾಡಿ ಪಾಸ್ ಆಯಿತು. ಇವ್ರ ಗಾಡಿ ಈಗ ರವಿ ಅಣ್ಣನ ಗಾಡಿ ನೋಡಬೇಕು, ಚೆಕ್ ಮಾಡಬೇಕು ಪಾಸ್ ಆಗುತ್ತಾ ಇಲ್ವಾ ಅಂತ. ನಂದು 8 ಪಾಸ್ ಆಯಿತು. ಇಲ್ಲಿ ರೈಲ್ವೆ ಬ್ರಿಡ್ಜ್ ಐತೆ. ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ರೋಡ್ ಬಂದ್ಬಿಟ್ಟು ಕ್ಲೋಸ್ ಆಗಿಬಿಟ್ಟೈತೆ. ಅಲ್ಲಿ ಯಾವುದೋ ತರಕಾರಿ ಲಾರಿ ಬಂದ್ಬಿಟ್ಟು ಕ್ಲೋಸ್ ಆಗಿದೆ. ಆ ಕಾರಣ ಈ ಕಡೆ ಬಂದು ನೋಡೋಣ ಇದು ಪಾಸ್ ಆಗುತ್ತಾ ಅಂತ. ನನ್ನ ಗಾಡಿ ಪಾಸ್ ಆಯಿತು. ಈ ಗಾಡಿ ಬಾ 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 ಬಾಣ 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 ಪಾಸ್ ಆಯಿತು, ಏನು ತೊಂದರೆ ಇಲ್ಲ. ನಾವು ಎಲ್ಲಿ ಈಗ ಬರೋದು ಬಂದ್ಬಿಟ್ಟು ಮ್ಯಾಪ್ ನೋಡ್ಕೊಂಡು ಬಂದರೆ ಇದೇ ಹಣೆ ಬರೋ. ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಆಯಿತು. ಮ್ಯಾಪ್ ಬಂದು ಎಲ್ಲೆಲ್ಲ ಹೋಗ್ತೀವಿ. ಆದ್ರೂ ನಾವು ಮ್ಯಾಪ್ ಬಂದು ಇವಾಗ ಹೆಂಗೆ ತಗೊಳಕಂದಂಗೆ ಆಯಿತು. ನೋಡಿ ಇಲ್ಲಿ ಐತಲ್ವಾ, ಇಷ್ಟ ಇರೋದು ಕರೆಕ್ಟಾಗಿ ನಮ್ಮ ಗಾಡಿ ಪಾಸ್ ಆಗುತ್ತೆ. ಅಲ್ಲಿ ಹಿಂದೆ ರೋಡಲ್ಲಿ ದಾಬಾಸ್ಪೇಟೆಯಿಂದ ನೆಲಮಂಗಲಕ್ಕೆ ಒಂದು ಸಿಂಗಲ್ ರೋಡ್ ಐತೆ. ಆ ರೋಡಲ್ಲಿ ಲಾರಿ ಬಿದ್ದುಬಿಟ್ಟು ಅಪ್ಸೆಟ್ ಆಗ್ಬಿಟ್ಟೈತೆ ಅಂತೆ ಲಾರಿ. ಹಂಗಾಗಿ ಇವಾಗ ಈ ಕಡೆ ಬಂದು ಗಾಡಿ ಪಾಸ್ ಆಯ್ತು, ಏನು ತೊಂದರೆ ಇಲ್ಲ. ನೀವು ಹೋಗೋಣ ಆರಾಮಾಗಿ. ನೈಟು ಗಾಡಿ ಖಾಲಿ ಮಾಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಸೀದಾ ಬೆಂಗಳೂರು ಸಿಟಿ ಒಳಗೆ ಬಂದು ಎಲ್ಲಪ್ಪ ಅಂತ ಕೆಂಗೇರಿ ಅಪೋಲೋ ಟೈರ್ಸ್ ಅಂತ ಐತೆ. ಅಪೋಲೋ ವ್ಯೂ ಅಲೈನ್ಮೆಂಟು ಕೆಂಗೇರಿ ಮೆಟ್ರೋ ಹೋಲ್ಸೇಲ್ ಮೆಟ್ರೋ ಐತೆ. ಹೋಲ್ಸೇಲ್ ಮೆಟ್ರೋ ಬ್ಯಾಕ್ ಸೈಡೆಲ್ಲ ಇದಿರೋದು. ವೀಲ್ ಅಲೈನ್ಮೆಂಟ್ ಮಾಡಿಸಿರ್ನಿಲ್ಲ 2 ಗಾಡಿಗೂ. ಅದಕ್ಕೆ 2 ಗಾಡಿನೂ ಒಟ್ಟಿಗೆ ವೀಲ್ ಅಲೈನ್ಮೆಂಟ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಲೋಡ್ಗಳು ಇನ್ನೂ ಯಾವುದು ಕನ್ಫರ್ಮ್ ಆಗಿಲ್ಲ, ನೋಡಬೇಕು. ಅಲೈನ್ಮೆಂಟ್ ಮಾಡ್ಸೋಣ. ನಾನು ಗಾಡಿ ತಂದು 5 ತಿಂಗಳಾಯಿತು. ಮಾಡ್ಸೋಣ ಮಾಡಿಸೇ ಎಲ್ಲ. ಮೇನ್ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಲ್ಲ, ಟೈರ್ ಸೌದ್ಬಿಡ್ತವೆ. ತೋರಿಸ್ತೀನಿ ಇವಾಗ ಎಷ್ಟು ಹೋಗಿದೆ, ಎಷ್ಟು ಹಾಳಾಗಿದೆ ಏನು ಅಂತ. ಅಲೈನ್ಮೆಂಟ್ ಮಾಡ್ಬೇಕಾದ್ರೆ ಕಂಪ್ಲೀಟಾಗಿ ತೋರಿಸ್ತೀನಿ. ಈ ಅಣ್ಣಂದು ವೀಲೇನೋ ಶೇಕ್ ಆಗ್ತೈತಂತೆ, ಹಂಗಾಗಿ ಪಿನ್ಪಿನೇನೋ ಹೋಗಿರಬೇಕು ಅಂತ. ಈಗ ಏನೇ ಪ್ರಾಬ್ಲಮ್ ಇದ್ರೂ ಕಂಪ್ಲೀಟಾಗಿ 2 ಹೇಳ್ತಾರೆ. ನೋಡೋಣ, ತೋರಿಸ್ತೀನಿ ಅಲ್ಲಿ ಮುಂದೆ ಕಂಪ್ಯೂಟ್ರಲ್ಲಿ ಎಲ್ಲ ಶೋ ಆಗುತ್ತೆ.
ಅಲೈನ್ಮೆಂಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಈ ಅಣ್ಣೊಂದು ರವಿ ಅಣ್ಣೊಂದು ಗಾಡಿ ಫುಲ್ಲು ಅಧ್ವಾನ ಆಗೋಗ್ಬಿಟ್ಟೈತೆ, ಫುಲ್ಲು -3.3 ಹೋಗ್ಬಿಟ್ಟೈತೆ, ಏನೂ ಇಲ್ಲ, ಅಲೈನ್ಮೆಂಟೇ ಮಾಡಿಸಿಲ್ಲ. ಈ ನಂದು ಯಾವ ಆಗೈತೆ ಗೊತ್ತಿಲ್ಲ. ರೆಡಿ ಮಾಡ್ತವ್ರೆ, ಬ್ಯಾಕಲ್ಲಿ ಯೂ ಪ್ಲಾನ್ ಬಿಚ್ಚಿದ್ದಾರೆ, A to Z ಎಲ್ಲ ರೆಡಿ ಮಾಡ್ತಿರೋದು, ಏನು ತೊಂದರೆ ಇಲ್ಲ. ಪ್ಲೇಟ್ ಸೆಟ್ ಏನಾದ್ರು ಸೈಡ್ ಹೋಗಿದ್ದ ಕಟ್ಟೆ ಏನಾದ್ರೂ ಯೂ ಕ್ಲಾಂಪ್ ಏನಾದ್ರು ಲೂಸ್ ಆಗಿದೆ ಎಲ್ಲನೂ ಟೈಟ್ ಮಾಡ್ತಾರೆ, ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ 10.7 mm 6 mm ಅದು ಕರೆಕ್ಟಾಗಿ ಬರ್ಬೇಕು. ಅಲ್ಲಿ ರೆಡ್ ಇದೆ ನೋಡಿ, ಅಲ್ಲಿ ಇದೆ ಅಲ್ವಾ, ರೆಡ್ಡು ಲೆವೆಲಾಗಿ 0 ಬರೋಗಂಟು ಫುಲ್ಲು ಗ್ರೀನಿಗೆ ಬರಬೇಕು. ಫುಲ್ಲು ಗ್ರೀನಿಗೆ ಬರೋ ಗಂಟೆ ಮಾಡ್ತಾನೆ ಇರ್ತಾರೆ. ಇವಣ್ಣನೇ ಅಲೈನ್ಮೆಂಟ್ ಮಾಡಿಸ್ದಂಗೆ ನಾಟಕ ಆಡ್ಕೊಂಡು ಗಾಡಿ ಇದು ಮಾಡ್ಕೊಂಡು ಕುಣಿತದಂತೆ ಗಾಡಿ, ಹಿಂಗೆ ರೆಡಿ ಮಾಡಿಸ್ಕೋಬೇಕು ತಾನೆ. ರೆಡಿ ಮಾಡ್ಸೋಕ್ಕೆ ಬಂದಿರೋದಮ್ಮ. ಎಷ್ಟು ದಿನ ಆದಮೇಲೆ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡು ಹೋಗ್ತೀವಿ ನೋಡಿ. ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇವಾಗ ಬಂದಿದೆ ನೋಡಿ ಗ್ರೀನಿಗೆ 1.3 mm ಮತ್ತು ಹೋಯ್ತು ಸೈಡಿಗೆ. ಸರಿ ಆಯ್ತು ನೋಡಿ. ಇವಾಗ ಹಿಂದ್ಗಡೆ ಜಾಕ್ ಕೊಟ್ಟು ಸುತ್ತಿಗೆ ತಗೊಂಡು ರಪ ಅಂತ ಹೊಡೆದ್ರು. ಈಗ ಲೆವೆಲಾಗಿ ಬಂದಿದೆ. ಈಗ ಫ್ರಂಟಿಗೆ ಬರ್ತಾರೆ, ಬ್ಯಾಕ್ ಆಯಿತು. ಒಂದು ಇವಾಗ ಸ್ಟಾರ್ಟ್ ಮಾಡಿದರೆ ಒನ್ನೊಂದು ಕಂಪ್ಲೀಟ್ ಆಯಿತು. ಬ್ಯಾಕ್ ಸೈಡು ವೀಲ್ ಕ್ಯಾಮ್ ಬೋಲ್ಟ್ ಎಲ್ಲ ಲೂಸ್ ಮಾಡಿ ಅದೆಲ್ಲ ರೆಡಿ ಮಾಡಿ ಮತ್ತು ಟೈಟ್ ಮಾಡಿ ನಂದು ತೋರಿಸ್ತೀನಿ ರೀ ಹೆಂಗೆ ಬಂದೈತೆ ಎಷ್ಟಾಗಿದೆ ಅಂತ. ನೀಟಾಗಿ ಪರ್ಫೆಕ್ಟಾಗಿ ಎಲ್ಲನೂ ಸೆಟ್ ಮಾಡಿ ರೆಡಿ ಮಾಡಿಕೊಡ್ತಾರೆ. ಹಂಗಾಗಿ ಇಲ್ಲಿಗೆ ಹುಡ್ಕೊಂಡು ಬರೋದು. ಯಾರೇ ಆದರೂ ಬಂದ್ಬಿಟ್ರಪ್ಪ, ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಕೆಲಸನ. ಲೊಕೇಶನ್ ಹಾಕ್ತೀನಿ. ಅಲೈನ್ಮೆಂಟ್ ಎಲ್ಲ ಕಂಪ್ಲೀಟಾಗಿ ಮುಗೀತು. ಅಲೈನ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬಿಲ್ ಕೊಟ್ಟರು, ಬಿಲ್ಲೆಲ್ಲ ಇಸ್ಕೊಂಡು ಹೊರಟಿದ್ದೀವಿ. ಮನೆ ಕಡೆ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಯಾವುದೇ ಲೋಡು ಇನ್ನೂ ಬಂದಿಲ್ಲ, ಏನೂ ಪ್ರೋಗ್ರಾಮು ಇಲ್ಲ. ಶಿಸ್ತ ಮನೆಗೆ ಹೋಗಿ ಪಾಚ್ಕೊಳ್ಳೋದಷ್ಟೇ. ಯಾವ್ದಾರು ಲೋಡ್ ಬಂದರೆ ಎದ್ದು ಹೊರಡಬೇಕು. ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಎಲ್ಲರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.